ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಇವತ್ತು ಒಂದು ಅದ್ಭುತವಾದ ತಿರುವು ತೆಗೆದುಕೊಳ್ಳುತ್ತೆ. ಏನು ಇಷ್ಟು ದಿನಗಳ ಕಾಲ ಭೂಮಿ ಯಾರು, ಅವಳ ತಂದೆ ತಾಯಿ ಯಾರು ಎಂಬ ಪ್ರಶ್ನೆಗೆ ಇಂದು ಉತ್ತರ ಸಿಕ್ಕಿದೆ. ಅತ್ತ ಅಜಿತ್ ಭೂಮಿಯನ್ನು ದೂರ ಮಾಡುತ್ತಿದ್ದರೆ, ಇತ್ತ ವಿಧಿ ಅವರಿಬ್ಬರನ್ನು ಶಾಶ್ವತವಾಗಿ ಒಂದಾಗಿಸಲು ದೊಡ್ಡ ಪ್ಲ್ಯಾನ್ ಮಾಡಿದೆ. ಈ ರೋಚಕ ಕತೆ ಇಲ್ಲಿದೆ ನೋಡಿ. ಈ ಕಡೆ ದೇವಯಾನಿ ಕುತಂತ್ರ ಮತ್ತು ಭೂಮಿಯ ಸಮಯ ಪ್ರಜ್ಞೆ ಹೇಗಾಯಿತು ಅಂತ ಹೇಳಿ ತಿಳಿದುಕೊಳ್ಳೋಣ. ಸಂಚಿಕೆಯ ಆರಂಭದಲ್ಲಿ ದೇವಯಾನಿ ಅತಿ ದೊಡ್ಡ ಸಂಚು ಹೂಡುತ್ತಾಳೆ. ಶಾರದಂಗೆ ಹಳೆ ನೆನಪುಗಳು ಮರಳಬಾರದು ಎಂಬ ಕಾರಣಕ್ಕೆ ಅವಳು ಪ್ರತಿದಿನ ತೆಗೆದುಕೊಳ್ಳುವ ಮಾತ್ರೆಗಳನ್ನು ಬದಲಾಯಿಸಲು ದೇವಯಾನಿ ನಿರ್ಧರಿಸ್ತಾಳೆ. ಶಾರದಾ ಮಲಗಿರುವ ಕೋಣೆಗೆ ಕಳ್ಳಿಯಂತೆ ನುಗ್ಗುವ ದೇವಯಾನಿ ಮಾತ್ರೆಗಳನ್ನು ಬದಲಾಯಿಸಲು ಹೋದಾಗ ಸರಿಯಾದ ಸಮಯಕ್ಕೆ ಭೂಮಿ ಅಲ್ಲಿಗೆ ಬರ್ತಾಳೆ. ಭೂಮಿಯನ್ನು ಕಂಡು ದೇವಯಾನಿ ಬೆಚ್ಚಿ ಬೀಳ್ತಾಳೆ. ಇಲ್ಲಿ ಏನು ಮಾಡುತ್ತಿದ್ದೀರಮ್ಮ ಅಂತ ಭೂಮಿ ಕೇಳಿದಾಗ ದೇವಯಾನಿ ತಡಬಡಿಸಿ ಶಾರದಾ ಕನ್ವರ್ಸುತ್ತಿದ್ದಳು, ಅದಕ್ಕೆ ನೋಡಲು ಬಂದೆ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲಿಂದ ಜಾರಿಕೊಳ್ತಾಳೆ. ಈ ಕಡೆ ದೇವಯಾನಿ ಕುತಂತ್ರ ಇಂದು ವಿಫಲವಾಯಿತು. ಮತ್ತು ಅಶ್ವಿನಿ ಕ್ರಿಮಿನಲ್ಲು ಹಿನ್ನೆಲೆ ಬಯಲಾಗತ್ತೆ. ಮತ್ತೊಂದೆಡೆ ದೇವಯಾನಿ ತನ್ನ ಆಪ್ತ ಭದ್ರನ ಮೂಲಕ ಅಶ್ವಿನಿ ಬಗ್ಗೆ ಮಾಹಿತಿ ಪಡೆಯುತ್ತಾಳೆ. ಭದ್ರ ಹೇಳುವ ವಿಷಯ ಕೇಳಿ ದೇವಯಾನಿಗೆ ತಲೆ ಸುತ್ತು ಬಂದಂತಾಗುತ್ತದೆ. ಅಶ್ವಿನಿ ಬೇರೆ ಯಾರೂ ಅಲ್ಲ, ಅಜಿತ್ ಅರೆಸ್ಟ್ ಮಾಡಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದ ಕ್ರಿಮಿನಲ್ ರಾಣನ ಮಗಳು. ತನ್ನ ತಂದೆ ಜೈಲಿಗೆ ಕಳಿಸಿದ ಅಜಿತ್ ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳಲು ಅಶ್ವಿನಿ ಈ ಮನೆಗೆ ಬಂದಿದ್ದಾಳೆ ಎನ್ನೋ ಸತ್ಯ ಈ ಕಡೆ ದೇವಯಾನಿಗೆ ಅರಿವಾಗುತ್ತೆ. ಹಾಗಾಗಿ ಅವಳಿಗೆ ಶಾಕ್ ಆಗುತ್ತೆ, ಈ ಅಶ್ವಿನಿ ಹಾಗಾದರೆ ರಾಣನ ಮಗಳು ಅಂತ ಹೇಳಿ. ಈ ಕಡೆ ಭೂಮಿ ಕಣ್ಣೀರು ಆಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮತ್ತು ಭೂಮಿ ನಡುವೆ ಮೌನ ಸಂಘರ್ಷಣೆ ನಡೀತಾ ಇರುತ್ತೆ. ಭೂಮಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಹಂಬಲಿಸ್ತಾಳೆ. ಆದರೆ ಅಜಿತ್ ತನ್ನ ಪ್ರೀತಿಯಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಭೂಮಿ ತನ್ನನ್ನು ಪ್ರೀತಿಸಿದರೆ ಅವಳು ಮನೆ ಬಿಟ್ಟು ಹೋಗುವಾಗ ಹೆಚ್ಚು ನೋವು ಅನುಭವಿಸ್ತಾಳೆ ಎಂಬ ಕಾರಣಕ್ಕೆ ಅವಳನ್ನು ಕಡೆಗಣಿಸ್ತಾನೆ. ಭೂಮಿ ಅಡಿಗೆ ಮಾಡಿ ಬಡಿಸಲು ಹೋದರೂ ಅಜಿತ್ ಅದನ್ನು ನಿರಾಕರಿಸಿ ಅಮ್ಮನ ಕೈಯಿಂದ ಬಡಿಸಿಕೊಳ್ತಾನೆ. ಅಂತಿಮವಾಗಿ ಭೂಮಿ ಮನೆ ಬಿಟ್ಟು ಹೋಗುವ ಸಮಯ ಬರುತ್ತದೆ. ತನ್ನ ತಾಳಿಯನ್ನು ಕಳಚಲು ಹೋದ ಭೂಮಿಗೆ ಅಮ್ಮಜ್ಜಿಯ ನೆನಪಾಗಿ ಆ ತಾಳಿಯನ್ನು ಸೀರೆ ಒಳಗೆ ಬಚ್ಚಿಟ್ಟುಕೊಂಡು ಅಜಿತ್ ಕಾಲು ಮುಟ್ಟಿ ನಮಸ್ಕರಿಸಿ ಕಣ್ಣೀರು ಹಾಕುತ್ತಾ ಅನಾಥೆಯಂತೆ ಮನೆ ಬಿಟ್ಟು ಈ ಕಡೆ ಹೊರಡ್ತಾಳೆ. ಇನ್ನೊಂದು ಮಹಾ ತಿರುವು ಫೋಟೋ ರಹಸ್ಯ. ಸರಿಯಾಗಿ ಇದೇ ಸಮಯಕ್ಕೆ ಶ್ರಾವಣ ಮಾವ ತನ್ನ ಮಗಳು ಮನಸ್ವಿನಿಯ ಬಾಲ್ಯದ ಫೋಟೋವನ್ನು ಶಾರದಂಗೆ ತೋರಿಸ್ತಿರುತ್ತಾರೆ. ಅಲ್ಲಿಗೆ ಬಂದ ಭಾಗ್ಯಮ್ಮ ಆ ಫೋಟೋ ನೋಡಿ ದಂಗಾಗ್ತಾರೆ. ಇದು ನನ್ನ ಮಗಳು ಭೂಮಿಯ ಫೋಟೋ ಅಲ್ವಾ, ಇದು ನಿಮ್ಮ ಹತ್ತಿರ ಹೇಗೆ ಬಂತು ಅಂತ ಹೇಳಿ ಕೇಳ್ತಾರೆ. ಆಗ ಶ್ರಾವಣ್, ಇದು ನನ್ನ ಮಗಳು ಮನಸ್ವಿನಿ ಎಂದಾಗ ಭಾಗ್ಯಮ್ಮ, ಭೂಮಿ ನನಗೆ ಅನಾಥೆಯಾಗಿ ಸಿಕ್ಕವಳು, ಇವಳೇ ಭೂಮಿ ಎಂಬ ಸತ್ಯ ಹೇಳ್ತಾರೆ. ಈ ಮಾತು ಕೇಳಿ ಶ್ರಾವಣ್ ಮತ್ತು ಅಜಿತ್ಗೆ ಭೂಮಿಯೇ ತಮ್ಮ ಮಗಳು ಹೆಂಡತಿ ಎಂಬ ಅರಿವಾಗಿ ಅವಳನ್ನು ಹುಡುಕುತ್ತಾ ಓಡ್ತಾರೆ. ಈ ಕಡೆ ಮನೆ ಬಿಟ್ಟು ಅರ್ಧ ದಾರಿಯಲ್ಲಿ ಅಜಿತ್ತು ಓಡೋಡಿ ಭೂಮಿಯನ್ನು ತಡೀತಾನೆ. ಹಾಗೆ ಭೂಮಿಯನ್ನು ಗಟ್ಟಿಯಾಗಿ ಅಜಿತ್ ತಪ್ಕೊತಾನೆ. ಈ ಕಡೆ ಭೂಮಿಗೆ ಗೊಂದಲ ಆಗತ್ತಿದೆ, ಇದು ಸಾಹೇಬ್ರು ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಆಗ ಅಜಿತ್ ತುಂಬ ಖುಷಿಯಾಗಿ, ನೀನು ಬೇರೆ ಯಾರೂ ಅಲ್ಲ ಭೂಮಿ, ನಮ್ಮ ಶ್ರಾವಣ್ ಮಾವನ ಮಗಳು ಮನಸ್ವಿನಿ ನೀನೇ ಅಂತ ಹೇಳಿ ಸತ್ಯ ಹೇಳ್ತಾನೆ. ಆಮೇಲೆ ಇಷ್ಟು ದಿನ ಯಾರನ್ನು ಹುಡುಕುತ್ತಿದ್ದೀನೋ ಅವಳೇ ನನ್ನ ಹೆಂಡ್ತಿ ಅಂತ ಹೇಳಿ ಅಜಿತ್ತಿಗಂತೂ ತುಂಬ ಖುಷಿಯಾಗಿ ಭೂಮಿನ ತಪ್ಕೊಂಡು ಮುತ್ಕೊಟ್ಟು ತನ್ನ ಪ್ರೀತಿನ ವ್ಯಕ್ತಪಡಿಸ್ತಾನೆ. ಈ ಕಡೆ ಭೂಮಿಗೂ ತನ್ನ ತಂದೆ ಶ್ರವಣ್ ಮಾವ ಅಂತ ತಿಳಿದು ತುಂಬಾ ಖುಷಿಯಾಗುತ್ತದೆ. ಅಜಿತ್ ಭೂಮಿಯನ್ನು ಮಹಾರಾಣಿಯಂತೆ ಮತ್ತೆ ವಾಪಸ್ಸು ಮನೆಗೆ ಕರೆದುಕೊಂಡು ಹೋಗುವ ಮೂಲಕ ಈ ಸುಂದರ ಸಂಚಿಕೆ ಮುಕ್ತಾಯವಾಗುತ್ತೆ. ಇದು ನೀವು ಇವತ್ತಿನ ಎಪಿಸೋಡು ಅಥವಾ ನಾಳೆ ಎಪಿಸೋಡಲ್ಲಿ ನೋಡ್ಬೋದು. ಹಾಗೆ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರಿಂದ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ಸಂಚಿಕೆಗಳನ್ನು ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತು ನಿಮಗೆ ಕತೆ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಪೂರ್ತಿ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ಸೀರಿಯಲ್ ಇಷ್ಟ ಆಗುತ್ತಾ ಹೇಗೆ ಅಂತ ಹೇಳಿ ತಿಳಿಸಿ. ಧನ್ಯವಾದಗಳು.
ಥ್ಯಾಂಕ್ ಯು ಫಾರ್ ವಾಚಿಂಗ್.